ಅಭಿಕೀರ್ತಿ ಶುಚಿಕೀರ್ತಿ ಬರಬೇಕೆ ಬೇಕಾದ್ರೆ ಬಂದಿದ್ದೇವೆ. ಮಕ್ಕಳ ವಿಷಯವನ್ನು ಮಾರ್ಗಮಧ್ಯದ ಸವಿಸ್ತಾರ ತಿಳಿಸ್ತೇನೆ. ಸೂರ್ಯ ಚಂದ್ರನಂತ ಕಂಗೊಳಿಸ್ತಾ ಇದ್ದೀರಿ. ಗಟ್ಟಿ ಚಲನವನ್ನು ಬಿಗಿದಟ್ಟು ಬಿಲ್ಲಬಾಣವನ್ನ ಕೈಯಲ್ಲಿ ಹಿಡಿದು ಮುಖಾಮುಖಿಯಾಗಿ ನನ್ನ ಕ್ಷೇತ್ರವನ್ನು ಸೇರಿದರು. ಕಂಡಾಗ ಮನಸ್ಸಿಗೆ ಮಹಾದಾನಂದವಾಯಿತು. ಯಾಕೆ ಬಲ್ಲಿರ ಕೆಲವೇ ವಯಸ್ಸಿನಲ್ಲಿದ್ದಂತಹ ನೀವು ರಣಕ್ಷೇತ್ರವನ್ನು ಬಯಸಿದ್ದೀರಿ ಅಂತಾದ್ರೆ ನಿಮಗಾಗಿ ಸೀಮಿತವಾದ ಒಂದು ಸ್ಥಳ ಉಂಟು. ಆಟದ ಅಂಗಳ, ಆಮೇಲೆ ಊಟದ ಬಟ್ಟಲು, ಅದಕ್ಕೆ ಮಾತ್ರ ಸೀಮಿತವ ಮಕ್ಕಳು ಅಂತ ನಿಮಗೆ ಸೀಮಿತವೇ ಅಂತ ಭಾವಿಸ್ತೇನೆ. ಹಾಗಾದ್ರೆ ನೀವು ಬರುವ ಉದ್ದೇಶ ಚಿತ್ತೂರು ಸಂಸ್ಥಾನದ ಅರ್ಧಾಧಿಕಾರವನ್ನು ಪಡೆಯುವುದಕ್ಕೆ ಬಂದವರು. ಈಗ ನಿಮಗೆ ಅರ್ಧ ಬೇಕು. ಅರ್ಧ ಬೇಕು ಅಂತ ಕೇಳೋದಕ್ಕೆ ಜನ ಇಲ್ಲ ಅಂತಲ್ಲ, ನಿಮ್ಮನ್ನ ಕುಣಿಸಿದಂತ ನಿಮ್ಮ ಮಾವ ಅರ್ಥ ಕೊಟ್ಟರು ಒಳ್ಳೇದಾದಿತ್ತು. ಅದಿಲ್ಲದಿದ್ರೆ ಕೊಟ್ಟೆ ಹಾಗೆ ಅಷ್ಟೇ ಕೊಡ್ತೇವೆ. ಆದಷ್ಟು ಬೇಗ ಅರ್ಥ ಕೊಡಿ. ಕೊಡಬೇಕು ಅಂತ ಕಾಯ್ತಾ ಇದ್ದೇನೆ. ಎಷ್ಟೊತ್ತು ಕೊಡ್ತಾರಂತ ಕಾಯ್ತಾನೂ ಇದ್ದೇವೆ, ನಿರೀಕ್ಷಣೆ ಇದ್ದೇವೆ. ಎಲ್ಲ ಹುಚ್ಚು ಮಕ್ಕಳು. ಯಾಕೆ ನೀವು ಆಡಿದಂತ ಮಾತು ಹುಚ್ಚುತನದಾಯ್ತು. ಎಲ್ಲಿ ಹುಚ್ಚುತನ ಬಂದ ನೋಡಿದ್ರಿ? ಚಿತ್ತೂರು ಸಂಸ್ಥಾನವನ್ನ ಬಯಸಬೇಕಾದ್ರೆ ಒಂದು ನೆಲ ಅನ್ನೋದು ಬೇಕು. ಯಾವ ನೆಲೆಯಲ್ಲಿ ಬಯಸ್ತೀರಿ? ಸಂಬಂಧದ ನೆಲೆಯಲ್ಲಿ. ನಮಗೂ ನಮಗಿರುವ ಸಂಬಂಧ ಏನು? ನಿಮ್ಮ ತಮ್ಮನ ಮಕ್ಕಳು ನಾವು. ಅದನ್ನು ನೀವು ಹೇಳಿಕೊಳ್ಳಬೇಕು. ನಾನು ಒಪ್ಪಬೇಕೋ ಬೇಡ? ನನ್ನ ತಮ್ಮನಿಗೆ ಮದುವೆಯಾದಂತಹ ವಿಚಾರ ಇಷ್ಟರವರೆಗೆ ನನ್ನ ಗಮನಕ್ಕೆ ಬಂದದಿಲ್ಲ. ಏಕಾಏಕಿಯಾಗಿ ಪ್ರವೇಶ ಮಾಡಿ ಅಪ್ಪನ ಆಸ್ತಿಯನ್ನು ಕೊಡಬೇಕು ಏನು ಹಾಗೆ ಕೇಳ್ತಾ ಇದ್ದೀರಲ್ಲ ಮಕ್ಕಳ. ನನಗೊಂದು ವಿಶ್ವಾಸ ಉಂಟು, ಸಣ್ಣ ಮಕ್ಕಳು ಸುಳ್ಳು ಹೇಳುವುದಿಲ್ಲ ಎನ್ನುವ ಕಾರಣಕ್ಕಾಗಿ ನಾನು ಒಪ್ಪಿದನಾದರೂ ಅಧಿಕಾರ ಎನ್ನುವುದು ನಿಮಗೆ ಸಿಗುವುದಿಲ್ಲ. ಒಳೆಯ ಸಂತಾನ ಕಟ್ಟುಗಟ್ಟಲೆ ಎನ್ನುವುದು ನಮ್ಮ ಬಂಟರ ಮನೆತನದಲ್ಲೇ ನಡೆದು ಬಂದಂತಹ ಶಿಷ್ಟಾಚಾರ. ಮಾತ್ರ ಅಲ್ಲ, ಬೆಂಕಿನ ಶಕ್ತಿ ಎನ್ನಿಸಿಕೊಂಡವರು ನಾವಿದ್ದೇವೆ. ನಮ್ಮ ಕುಲದಲ್ಲಿಯೂ ಕೂಡ ಅದು ನಡೆಸಿಕೊಂಡು ಬಂದವರು ನಾವಿದ್ದೇವೆ. ಬಡಗಿನಲ್ಲಿ ಉಂಟು, ತೆಂಕಿನಲ್ಲಿ ಉಂಟು ಎನ್ನುವ
ಎನ್ನುವ ವಿಚಾರ ನಮಗೆ ಗೊತ್ತು. ಮಕ್ಕಳೇ, ಹಾಗಾದ್ರೆ ನನ್ನ ತಮ್ಮನಿಗೆ ಮಕ್ಕಳು ನೀವು ಸತ್ಯವೇ ಆದ್ರೆ ನೀವು ಮನೆತನದ ಮಕ್ಕಳಾಗುತ್ತೀರಿ. ಮನೆಯಲ್ಲಿ ಒಬ್ಳು ಹೆಣ್ಣು ಮಗಳಿದ್ದಾಳೆ ಅಂತಾದ್ರೆ ಅಧಿಕಾರ ಸಿಗುವುದು ಯಾರಿಗೆ? ಆ ಹೆಣ್ಣು ಮಗುವಿಗೆ. ನಮ್ಮಲ್ಲಿ ಒಬ್ಳು ಹೆಣ್ಣು ಮಗಳಿದ್ದಾಳೆ, ಅವಳಿಗೆ ಅಧಿಕಾರವನ್ನ ಕೊಡುವುದು ಎನ್ನುವ ಹಾಗೆ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೇನೆ. ಶೆಟ್ರೆ, ನಾವು ಕೇಳಿದ್ದೇವೆ ಏನು? ಚಿತ್ತೂರಿನಲ್ಲಿ ಇರುವುದು 2 ಗಂಡು ತಲೆ, ಒಂದು ಚಂದ್ರ ಶೆಟ್ಟಿ ಹಾಗೂ ಮಂಜೆ ಶೆಟ್ಟಿ ಎನ್ನುವುದಾಗಿ, ಹೆಣ್ಣು ತಲೆ ಇಲ್ಲ ಎನ್ನುವುದಾಗಿ. ಹೆಣ್ಣು ತಲೆ ಇಲ್ಲ ಅಂತ ಅದ್ರ ಮೇಲೆ ನಿಮ್ಮ ತಮ್ಮನ ಮಕ್ಕಳಾದ ನಮಗೆ ಅಧಿಕಾರ ಕೊಡಬಹುದಲ್ಲ? ಮಕ್ಕಳೇ, ಏನು ನೀವಿನ್ನೂ ಬಹಳ ಸಣ್ಣ ಮಕ್ಕಳು. ಯಾಕೆ? ಪೂರ್ಣ ವಿಚಾರ ನಿಮಗೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಏನು ವಿಚಾರ? ಚಿತ್ತೂರಿನ ಅಧಿಕಾರಿಯಾದಂತ ಚಂದೈ ಶೆಟ್ಟಿ ಹಾಗೂ ನನ್ನ ತಮ್ಮ ಮಂಜಯ್ ಶೆಟ್ಟಿ ನಾವಿಬ್ಬರು ಅಳಿದು ಹೋದ ಮೇಲೆ ಕುಲವೇ ನಶಿಸಿ ಹೋಗಬಾರದೆನ್ನುವ ಕಾರಣಕ್ಕಾಗಿ ಬೆಳ್ಳಾಳದಿಂದ ಚಿಕ್ಕಮ್ಮ ಎನ್ನುವಂತ ಹೆಣ್ಣವರುಗಳನ್ನ ನಾವು ದತ್ತು ಸ್ವೀಕಾರ ಮಾಡಿದ್ದೇವೆ. ಅವಳಿಗೆ ಪ್ರಾಯ ಬಂದ ಮೇಲೆ ಮದುವೆ ಕೂಡ ಮಾಡಿಸಿದ್ದೇವೆ. ಅದರ ಪ್ರತೀಕವಾಗಿ ಹೊಲ್ಲಾಂಬಿಕೆ ಎನ್ನುವಂತ ಹೆಣ್ಮಗಳೊಬ್ಬಳು ಹುಟ್ಟಿದ್ದಾಳೆ. ಹುಟ್ಟಿದಂತ ಅವಳಿಗೆ ಈ ಚಿತ್ತೂರು ಸಂಸ್ಥಾನದ ಅಧಿಕಾರವನ್ನ ಕೊಡುವುದು ಎನ್ನುವ ಹಾಗೆ ಮರಣ ಶಾಸನ ಬರೆದಿರಿಸಿದ್ದೇನೆ. ದತ್ತು ಸ್ವೀಕಾರವನ್ನು ಮಾಡಿದ್ದೀರಿ ಅಂತ ಆದ್ರೆ ಆಕ್ಷೇಪವಲ್ಲ, ಅಪರಾಧವೂ ಅಲ್ಲ. ಇನ್ನೇನು? ಹಾಗಂತ ದತ್ತು ಸ್ವೀಕಾರವನ್ನು ಮಾಡುವಂತಹ ಕಾಲಕ್ಕೆ ನಿಮ್ಮ ತಮ್ಮ ನಮ್ಮಪ್ಪ ಅವರಲ್ಲಿ ಒಂದು ಮಾತನ್ನು ಕೇಳಿದ್ದೀರಾ? ನಿಮ್ಮ ಅಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ತಮ್ಮನೇ ನಮ್ಮಪ್ಪ. ನನ್ನ ತಮ್ಮನಾದಂತ ಮಂಜಯ್ ಶೆಟ್ಟಿಯಲ್ಲಿ ಕೇಳಿದ್ದೇನೆ. ಅವ ಇದಕ್ಕೆ ಒಪ್ಪಿದ್ದಾನೆ. ಆಧಾರ ಏನು? ಆಧಾರವನ್ನು ಬಯಸ್ತೀರಿ ಅಂತಾದ್ರೆ ನನ್ನ ತಮ್ಮನಿಗೆ ಹುಟ್ಟಿದ್ದೀರಿ ಅನ್ನೋದಕ್ಕೆ ಏನು ಆಧಾರ ಉಂಟು? ಬಲವಾದ ಆಧಾರ ಉಂಟು. ಯಾವುದು? ಅದುವೇ ನಮ್ಮ ತಾಯಿ. ನಿಮ್ಮಮ್ಮ ಹೇಳಿದ ಮಾತು. ಮಕ್ಕಳ, ನಿಮ್ಮಮ್ಮ ಹೇಳಿದಂತ ಮಾತು ಸತ್ಪುತ್ರನಾದಂತ ನೀವು ಪಾಲಿಸಿ. ಹಾಗಂತ ನಿಮ್ಮ ಅಮ್ಮನ ಮಾತನ್ನ ಚಿತ್ತೂರಿನ ಅಧಿಕಾರಿ ಚಂದೈ ಶೆಟ್ಟಿ ಪಾಲಿಸಬೇಕು ಅಂತಿಲ್ಲ. ಅಧಿಕಾರಕ್ಕಾಗಿ ಬಂದವರು. ಇದೇನಾಗಿ ಹೋಯಿತು? ಉಡುಪಿಯ ಉದ್ಯಾವರದ ದೊರೆಯಾದಂತ ಮಾರನಾಳುವ ಮಾವನನ್ನ ಸೆರೆಯಲ್ಲಿ ಇಟ್ಟಿದ್ದಾನಂತೆ. ಅಂತಾದ್ರೆ ಅಬಲೆಯಾದಂತ ನನ್ನಿಂದ ಬಿಡಿಸಲು ಸಾಧ್ಯವಾದಿತ್ತೆ? ಇಲ್ಲವೇ ಇಲ್ಲ. ಹಾಗಿದ್ರೆ ಇದಕ್ಕೆ ಇರುವುದು ಒಂದೇ ಒಂದು ದಾರಿ, ಆ ಬ್ರಹ್ಮಲಿಂಗನ ಧ್ಯಾನ. ಆತನನ್ನೇ ಧ್ಯಾನಿಸುತ್ತೇನೆ. ನಿನ್ನ ಮಾವನನ್ನ ಉದ್ಯಾವರದ ಅಧಿಕಾರಿ ಸೆರೆಯಲ್ಲಿಟ್ಟಿದ್ದಾನೆ ಎನ್ನುವ ಹಾಗೆ ಕಣ್ಣೀರು ಸುರಿಸಬೇಡ. ಈಗಿಂದೀಗಲೇ ಹೋಗುವ ಯುದ್ಧವನ್ನ ಸಾರು, ನಿನಗೆ ಜಯವಾಗುತ್ತದೆ. ಅಧೈರ್ಯ ಪಡಬೇಡ. ಬ್ರಹ್ಮಲಿಂಗನ ಪೂರ್ಣ ಸಹಕಾರ. ಯಕ್ಷಿ, ಹೊಸ ಹೈಗುಡಿ, ದೊಡ್ಡಿಕಾಲ್ ಚಿಕ್ಕು, ಮರಣ ಚಿಕ್ಕು, ತಾಂಬೂಲ ಯಕ್ಷಿಣಿ ಎಲ್ಲವರು ಒಂದಾಗಿ ನಿನ್ನನ್ನು ಅನುಸರಿಸಿ ಮಾಯಕ ರೂಪದಿಂದ ಬರುತ್ತಾರೆ. ಮಾಡುವ ಯುದ್ಧದಲ್ಲಿ ನಿನಗೆ ಜಯ ಸಿಗ್ತದೆ. ಹೊರಡು.